ಚೆನ್ನಾಗಿದ್ರಪ್ಪ. ಕೀರ್ತನೆ 107:29. ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು, ತೆರೆಗಳನ್ನು ನಿಂತವು. ಆಗ ಹಡಗಿನವರು ಸಮುದ್ರವು ಶಾಂತವಾದದ್ದರಿಂದ ಸಂತೋಷಪಟ್ಟರು. ಅವರು ಮುಟ್ಟಿ ಬೇಕಾದ ರೇವಿಗೆ ಅವರನ್ನು ಸೇರಿಸಿದನು. ವಾಕ್ಯ ಭಾಗವು ಬಹು ಭಯಂಕರವಾದದ್ದು, ಭೀತಿಯಿಂದ ಕೂಡಿತ್ತು, ಹೆದರಿಕೆಯಿಂದ ಕೂಡಿತ್ತು. ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಪೇತೂರು, ಯೋಹಾನು, ಯಾಕೋಬು, ಶಿಷ್ಯರೆಲ್ಲ ಸೇರಿ. ಬಿರುಗಾಳಿ ಬಂದಿದೆ, ತುಫಾನ್ ಅಂತ ಬಿರುಗಾಳಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ನಿದ್ದೆ ಮಾಡ್ತಾ ಇದ್ದಾನೆ, ಮಲ್ಕೊಂಡಿದ್ದಾನೆ. ನಾವು ಸಾಯ್ತಾ ಇದ್ದೀವಿ, ನಮ್ಮನ್ನು ಬ್ರತಿಕಿಸು ಅಪ್ಪ, ನೀನೇನಾದರೂ ಮಾಡು, ಪ್ರಾರ್ಥನೆ ಮಾಡು, ತಂದೆನ ಕೇಳ್ಕೊ ಅಂತ ಹೇಳ್ತಾ ಇದ್ದಾಗ ಎದ್ದು, ಅದಂದರೆ ಹೆದರಿಕೆನೇ ಇಲ್ಲ ಯೇಸು ಕ್ರಿಸ್ತನಿಗೆ. ಏಕೆಂದರೆ ಯೇಸು ಕ್ರಿಸ್ತನೇ ಕರ್ತನು ನಮಗೋಸ್ಕರ ಶಿಲುಬೆ ಎತ್ತಿ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಬಯಸಿ ನಮ್ಮನ್ನು ಹೊಸ ಮನಸ್ಸು ಕೊಟ್ಟು, ಹೊಸ ಹೃದಯವನ್ನು ಕೊಟ್ಟು, ದೀಕ್ಷಾ ಸ್ನಾನ ಮಾಡಿಸಿ ನಮ್ಮನ್ನು ಎಷ್ಟು ಪ್ರೀತಿಸಿದನ್ರಿ ಅಂತ ಯೇಸು ಕ್ರಿಸ್ತನು ನೆಮ್ಮದಿಯಿಂದ ಇದ್ದಾನೆ. ಬಿರುಗಾಳಿ ಬಂದುಬಿಟ್ಟಿದೆ, ತುಫಾನು ಬಂದುಬಿಟ್ಟಿದೆ, ಅಲೆ ಎತ್ತೆತ್ತಿ ಹೊಡಿತಾ ಇದ್ದಾವೆ, ಗಾಳಿ ಸುತ್ತು ಹೊಡಿತಾ ಇದೆ. ಹೆದರಿಕೆ ಶಿಷ್ಯರಿಗೆ. ನಮ್ಮ ಕೆಲಸ ಆಯಿತು. ನಿಮ್ಮ ಸಮಸ್ಯೆಗಳು, ಇಕ್ಕಟ್ಟುಗಳು, ಇಬ್ಬಂದುಗಳು, ಫೈನಾನ್ಸ್ ವಿಷಯವಾಗಿ ಯಾವುದಾದ್ರೂ ವಿಷಯದಲ್ಲಿ ನಿಮ್ಮನ್ನು ಹೆದರಿಕೆ ಬರ್ತಾ ಇದೆಯಾ? ಭಯವು ಬರ್ತಾ ಇದೆಯಾ? ಉದ್ಯೋಗವಾಯಿತು, ಆಯಿತು, ನನ್ನ ಕೆಲಸ ಆಯಿತು, ಉದ್ಯೋಗವೇ ಹೋಯಿತು, ಇನ್ನೇನು ಮಾಡಬೇಕು? ಇಷ್ಟು ಸಾಲಗಳು ನನ್ನ ಮೇಲಿದ್ದಾವೆ, ನಾನು ಏನು ಮಾಡಬೇಕು? ನನ್ನ ಕೆಲಸ ಆಯಿತು ಅಂತ ಎಷ್ಟೋ ಜನ ಭಯದಲ್ಲಿದ್ದಾರೆ. ಆದರೆ ನಿರೀಕ್ಷಣೆ ನಿಮಗೆ ಧೈರ್ಯವನ್ನು ಕೊಡುತ್ತೆ. ನಿರೀಕ್ಷಣೆ ಪವಿತ್ರಾತ್ಮನ ಪ್ರಾರ್ಥನೆ ನಿಮಗೆ ಶಕ್ತಿಯನ್ನು ಕೊಡುತ್ತೆ. ನಿಧಾನವಾಗಿ ನೆಮ್ಮದಿಯಾಗಿ ಇರ್ತೀರ, ಸಂತೋಷವಾಗಿ ಬಾಳ್ತೀರ, ಆನಂದದಿಂದ ಇರ್ತೀರ. ಆಗ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ? ಅಲ್ಪ ವಿಶ್ವಾಸಿಗಳೇ, ನಂಬಿಕೆ ಇಲ್ಲದವರೇ, ಏನು ಅಂತ ತಿಳ್ಕೊಂಡಿದ್ದಾರೆ ನೀವು? ಸಮಸ್ಯೆನ ದೇವರಂದ್ರೆ ಹಾಗೆಯೇ ನೀವು ಇರಬಾರ್ದು ಅಂತ ಹೇಳಿದಾಗ ಬಿರುಗಾಳಿ ಶಾಂತಿಯನ್ನು ಪಡಿಸಿದನು, ಪ್ರಾರ್ಥನೆ ಮಾಡಿದನು, ಶಾಂತಿಪಡಿಸಿದನು. ಹಡಗಿನಲ್ಲಿ ಇರುವ ಸಮುದ್ರವು ನಿಮ್ಮಳವಾಯಿತು. ಅವರು ಬೇಕಾದ ರೇವಿಗೆ ಅವರು ಸೇರಿದರು. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಬಿಟ್ಟರು, ಆತನು ಅವರ ಕಷ್ಟಗಳಿಂದ ಬಿಡಿಸಿದನು. ಇದು ಇನ್ನೊಂದು ಸಂಗತಿ. ಇಕ್ಕಟ್ಟುಗಳಿದ್ದಾವ, ಬಾಧೆಗಳಿದ್ದಾವ, ಕಷ್ಟಗಳಿದ್ದಾವ, ಕಣ್ಣೀರು ಸುರಿಸ್ತಾ ಇದ್ದೀರಾ. ಈ ಸಮಸ್ಯೆಯಿಂದ ನಾವು ಪಾರಾಗೋದು ಹೇಗೆ? ಈ ಸಮಸ್ಯೆ ಹೇಗೆ ನಮಗೆ ಉತ್ತರ ಕೊಡುತ್ತೆ? ಈ ಸಮಸ್ಯೆಯಿಂದ ನಾವು ಹೇಗೆ ಉದ್ಧಾರ ಆಗಬೇಕು? ನಮ್ಮ ಚಿಂತೆ ಭಾರವು ಹೇಗೆ ತೊಲಗಿಸಬೇಕು ಅಂತ ಇದ್ದೀರಾ? ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದರೆ ದೇವರು ನಿಮಗೆ ಉಪಶಮನ ಕೊಡ್ತಾನೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟರು, ಆತನನ್ನು ಅವರ ಕಷ್ಟಗಳಿಂದ ಬಿಡಿಸಿದನು. ಕ್ರಿಸ್ತನ ಮೂಲಕ ಹೊಸ ಜೀವವನ್ನು ಪಡೆಯಲು ಸಾಧ್ಯವಾಗುತ್ತೆ. ಹೊಸ ಜೀವನ, ಹೊಸ ಮನಸ್ಸು. ರಕ್ಷಣೆ ದಿನವನ್ನು ಉತ್ಸಾಹದಿಂದ ನೀವು ಆಚರಿಸಿರಿ. ನಿಮಗೆ ರಕ್ಷಣೆ ಅಂದರೆ ಆಚರಿಸಿರಿ. ದೀನರನ್ನು ಉನ್ನತ ಸ್ಥಿತಿಗೆ ಹಿಂಡಿನಂತೆ ಹೆಚ್ಚಿಸುವನು. ರಕ್ಷಣೆ ದೀನರಿಗೆ ಕೊಡ್ತಾನೆ,
ಉನ್ನತ ಸ್ಥಿತಿಗಳಿಗೆ ನಿಮ್ಮನ್ನು ಸೇರಿಸ್ತಾನೆ. ಕುರಿ ಹಿಂಡಿನಂತೆ ಹೆಚ್ಚಿಸುತ್ತಾನೆ. ಇಂದಿನ ದಿವಸ ನಿಮಗೆ ಆಶೀರ್ವಾದ, ಇಂದಿನ ದಿವಸ ನಿಮಗೆ ಆನಂದ, ಇಂದಿನ ದಿವಸ ನಿಮಗೆ ಸಮಾಧಾನ. ಯೇಸು ಕ್ರಿಸ್ತನಲ್ಲಿ ತನ್ನ ಭುಜಬಲದಿಂದ ನಿಮ್ಮನ್ನು ಬಿಡುಗಡೆ ಮಾಡಿದನು. ರಕ್ಷಣೆ ನಮಗೆ ಕೊಟ್ಟು ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸಿ, ನಮ್ಮನ್ನು ಉದ್ಧರಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ರೀ. ಆತನು ಅವರನ್ನು ಕಷ್ಟದಿಂದ ಹೊರತಂದು ಕ್ರಿಸ್ತನ ಮೂಲಕ ಹೊಸ ಜೀವವನ್ನು ನಮಗೆ ಕೊಟ್ಟಿದ್ದಾನೆ. ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಸಿಲುಬೆ ಎತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ನಮ್ಮ ಪಾಪಗಳನ್ನು ಬಯಸಿದ್ದಾನೆ. ನಾವು ಪಶ್ಚಾತ್ತಾಪಟ್ರೆ ನಮ್ಮನ್ನು ಬಿಡುಗಡೆ ಮಾಡು, ನಮ್ಮನ್ನು ಬಿಡಿಸು, ನಮ್ಮನ್ನು ಉದ್ಧರಿಸು. ದೀನರಾಗಿ ನೀನು ಬೇಡಿಕೊಂಡ್ರೆ, ಪ್ರಾರ್ಥನೆ ಮಾಡಿದರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋ ದೇವರಾಗಿದ್ದಾನೆ ಏಸಪ್ಪ. ಏಸಪ್ಪ ಎಷ್ಟೋ ಅದ್ಭುತಗಳು, ದಿನವೂ ಅದ್ಭುತಗಳು, ದಿನವೂ ಆಶ್ಚರ್ಯ ಕಾರ್ಯಗಳು. ಸ್ವಲ್ಪ ನೀನು ನಿನ್ನ ಮನಸ್ಸು ಮೆತ್ತನಾಗೆ ಮಾಡಿಕೊ, ದೀನತನವನ್ನು ತಂದುಕೋ, ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿನ್ನನ್ನು ಕೈ ಹಿಡಿದು ಎಳ್ಕೊಂಡು ತನ್ನ ಉನ್ನತ ಸ್ಥಾನಕ್ಕೆ ಕುಂದಿರಿಸ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳ. ತಂದೆ ಸ್ತೋತ್ರ 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 ಸ್ತೋತ್ರ. ಕುರಿ ಹಿಂಡಿಯಂತೆ ಹೆಚ್ಚಿಸುವನು ಅಂತ ಹೇಳ್ತಾ ಇದೆಯಪ್ಪ. ನಿಮಗೆ ಸ್ತೋತ್ರ 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 ಸ್ತೋತ್ರ. ತನ್ನ ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದ ಅಂತಂದು ಹೇಳ್ತಿದ್ದಪ್ಪ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೇಲೆ